ಕೆಪಿಎಸ್ಸಿಯಲ್ಲಿ ಭಾರಿ ಅಕ್ರಮದ ಏನು ನಡೆದಿದೆ ಅದಕ್ಕೆ ಎವಿವಿಪಿ ಸಿಡಿದೆದ್ದಿದೆ. ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಎವಿವಿಪಿಯಿಂದ. ಕೆಪಿಎಸ್ಸಿಯಲ್ಲಿ ಭಾರಿ ಅಕ್ರಮದ ಹಿನ್ನೆಲೆ ಸಿಡಿದೆದ್ದಿದೆ ಎವಿವಿಪಿ. ಕೆಪಿಸಿಸಿ ಕರ್ಮಕಾಂಡದ ವಿರುದ್ಧ, ಕೆಪಿಎಸ್ಸಿ ಕಾಂಡದ ವಿರುದ್ಧ ಎಬಿವಿಪಿ ಬೃಹತ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನವನ್ನು ಮಾಡಿದ್ದಾರೆ. ಬೆಂಗಳೂರು ಎಬಿವಿಪಿ ವಿಭಾಗದಿಂದ ಮುತ್ತಿಗೆಗೆ ಯತ್ನ ಆಗಿದೆ. ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಎಬಿವಿಪಿ ಅವರು. ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಮುತ್ತಿಗೆಯನ್ನು ತಡೆದಿದ್ದಾರೆ ಪೊಲೀಸರು. ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸದ್ಯಕ್ಕೆ ಕಚೇರಿ ಮುಂದೆ 5ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಭದ್ರತೆ ಇದೆ. ಹೆಸರು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೆಪಿಎಸ್ಸಿಯಲ್ಲಿ ಏನು ಹಗರಣ ಆಗಿದೆ, 80 ಲಕ್ಷ ರೂಪಾಯಿಗೆ ಹುದ್ದೆಗಳು ಮಾರಾಟ ಆಗಿದ್ದಾವೆ ಅನ್ನುವಂತಹ ಒಂದು ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾಕ್ಷಿ ಅವನ್ನೆಲ್ಲ ಕೂಡ ಬಿಡುಗಡೆ ಮಾಡಿದ್ರು ವಿದ್ಯಾರ್ಥಿಗಳ ಸಂಘಟನೆ ಅವರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಬಿವಿಪಿಯಿಂದ ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಕೂಡ ಯತ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಎಕ್ಸಾಮ್ ಕೂಡ ನೆಟ್ಟಿಗೆ ನಡೆಸಲ್ಲ ಕೆಪಿಎಸ್ಸಿ. ಆ ಕಾರಣಕ್ಕೆ ಎಬಿವಿಪಿ ಸಂಘಟನೆ ಏನು ಮಾಡಿದೆ, ಬೃಹತ್ ಪ್ರತಿಭಟನೆ ಮಾಡಿದೆ ರೋಡಿಗಿಳಿದು. ವಿದ್ಯಾರ್ಥಿಗಳ ಜೀವ ತಿನ್ನೋದಕ್ಕೆ ಈ ಸಂಸ್ಥೆಗಳಿದ್ದಾವೆ. ಕೆಪಿಎಸ್ಸಿ ಏನಿದೆಯಲ್ಲ, ಒಂದು ಎಕ್ಸಾಮು ನೆಟ್ಟಿಗೆ ನಡೆಸಲ್ಲ. ಎಷ್ಟು ಹಗರಣ ರೀ! ಒಂದು ಎಕ್ಸಾಮ್ ನಡೆಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಕೆಪಿಎಸ್ಸಿ ಇದ್ದಾದರೂ ಏನು ಫಲ ಇದೆ ಅಂತ. ಬರೀ ಹಗರಣಗಳು, ಬರೀ ದುಡ್ಡು ತಿನ್ನೋದು, ಬರೀ ದುಡ್ಡಿಗೆ ಹುದ್ದೆಯನ್ನು ಮಾರ್ಕೊಳ್ಳೋದು. ಓದೋರ ಕತೆ ಏನು? ಹಾಗಾದರೆ ಬಡವರ ಮನೆ ಮಕ್ಕಳ ಕತೆ ಏನು? ಯಾರು ಕೇಳೋದು ಅದನ್ನು? ಏನ್ರಿ ಇದು? ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೃಹತ್ ಪ್ರತಿಭಟನೆಯಾಗಿದೆ. ಎಬಿವಿಪಿಯಿಂದ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ರೋಡಿಗಿಳಿದು ರೋಡಿನ ಮೇಲೆ ಮಲಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರನ್ನೆಲ್ಲ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ತಣ್ಣಗೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ವಿನೋದ್ ನನಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನೋದ್, ನೋಡಿ, ಈ ಕೆಪಿಎಸ್ಸಿ ಕರ್ಮಕಾಂಡ ಇದೆಯಲ್ಲ, ಎಷ್ಟು ಹೇಳಿದ್ರು ಮುಗಿಯದ ಕತೆ ಇದು. ಒಂದು ಎಕ್ಸಾಮು ನೆಟ್ಟಿಗೆ ನಡೆಸೋಕ್ಕಾಗಲ್ಲ. ಈ ಒಂದು ಸಂಸ್ಥೆ ಇದ್ದಾದರೂ ಏನು ಉಪಯೋಗ ಅನ್ನುವಂಥ ದೊಡ್ಡ ಪ್ರಶ್ನೆಗಳಿದ್ದಾವೆ. ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ವಿನೋದ್? ಮಹಾದೇವ್, ಈ ಕೆಪಿಎಸ್ಸಿ ಅನ್ನೋ ಹಗರಣಗಳು ಇವತ್ತಿನಿಂದ ಹೊಸದೇ ಅಂತಕ್ಕಂಥ ಹಗರಣಗಳು ಅಲ್ವೇಲೆ. ಯಾಕಂದ್ರೆ ಕೆಲವೊಂದಿಷ್ಟು ಎಕ್ಸಾಮ್ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳಾಗಿ ಬೆಳಕಿಗೆ ಬಂದು ಆ ಒಂದು ಎಕ್ಸಾಮ್ಗಳೇ ಕ್ಯಾನ್ಸಲ್ ಆಗತಕ್ಕಂಥ ಘಟನೆಗಳು ನಮ್ಮ ಕಣ್ಣ ಮುಂದೆ ಸಾಕಷ್ಟಿದೆ. ಅದರಲ್ಲಿ ಇತ್ತೀಚೆಗೆ ಒಂದು ನೋಡೋದಾದ್ರೆ ಒಂದು ವೆಟರ್ನರಿ ಡಾಕ್ಟರ್ ಅಂದ್ರೆ ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಯಾವ ತರ ಹಗರಣ ಅಂತ ಅದೇ ರೀತಿ ಹಗರಣಗಳು ನಮ್ಮ ಕೆಪಿಎಸ್ಸಿ ಅಂಡವರು ಸಾಕಷ್ಟು ಹಗರಣಗಳಾಗಿದ್ದಾವೆ. ಹೀಗಾಗಿ ಒಂದು ಕೆಪಿಎಸ್ಸಿ ಕರ್ಮಕಾಂಡಗಳು ಯಾವಾಗ ಬರ್ತಾ ಇದೆ, ಆ ಒಂದು ಕರ್ಮಕಾಂಡದ ವಿರುದ್ಧ ಒಂದು ಎಬಿವಿಪಿ ವಿದ್ಯಾರ್ಥಿಗಳು ಇವತ್ತು ಸಿಡಿದೆದ್ದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡೋದು. ಫ್ರೀಡಂ ಪಾರ್ಕ್ ನಲ್ಲಿ ಇಂದಿನ ಒಂದು ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ರು. ಆ ಒಂದು ವಿದ್ಯಾರ್ಥಿಗಳು ಯಾವಾಗ ಅಂದ್ರೆ ಪ್ರತಿಭಟನೆಯಲ್ಲಿ ಘೋಷಣೆಗೆ ಹೋಗುತ್ತಾ ರಾಜ್ಯ ಸರ್ಕಾರಕ್ಕಾಗಲಿ ಕೆಪಿಎಸ್ಸಿ ಆಗಲಿ ವಿರುದ್ಧ ಧಿಕ್ಕಾರಕ್ಕೆ ಹೋಗುತ್ತಾ ಒಂದು ಕೆಪಿಎಸ್ಸಿಗೆ ಮುತ್ತಿಗೆ ಹಾಕಕ್ಕೆ ಹೊರಟಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಅಂದ್ರೆ ವಿಶೇಷವಾಗಿ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಅವರುಗಳನ್ನ ತಡೆ ಹಿಡಿದು ಒಂದು ಅವರುಗಳನ್ನ ಬಸ್ ನಲ್ಲಿ ಹತ್ತಿಸಿ ಒಂದು ಬೇರೆ ಕಡೆ ಸ್ಥಳಾಂತರ ಕೆಲಸವನ್ನು ಮಾಡಿದ್ರು. ಈ ಒಂದು ಬೇರೆ ಕಡೆ ಸ್ಥಳಾಂತರ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೆಲಕ್ಕೆ ಬಿದ್ದು ನಾವು ಬರಲ್ಲ, ನಾವು ಕೆಪಿಎಸ್ಸಿ ಮುತ್ತಿಗೆ ಹಾಕ್ತೀವಿ, ನಾವು ಒಂದು ಅಕ್ರಮ ಮಾಡ್ತಿದ್ವಿ ಕೆಪಿಎಸ್ಸಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಆದ್ರೆ ಪೊಲೀಸರು ಇಷ್ಟೆಲ್ಲ ಒಂದು ಆಕ್ರೋಶ ಹೊರಹಾಕಿದ್ರು. ಅವರುಗಳಿಗೆ ಯಾವುದೇ ರೀತಿ ಒಂದು ಕೆಪಿಎಸ್ಸಿಗೆ ಮುತ್ತಿಗೆ ಹಾಕದಂತೆ ಒಂದು ಕಡೆ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಭದ್ರತೆಯನ್ನು ಒದಗಿಸಿದ್ರು, ಮತ್ತೊಂದು ಕಡೆ ಕೆಪಿಎಸ್ಸಿಯಲ್ಲೂ ಸಹ ಒಂದು ಸಾಕಷ್ಟು ಭದ್ರತೆ ಒದಗಿಸಿ ಆ ಒಂದು ಪ್ರತಿಭಟನಾಕಾರರನ್ನು ಫ್ರೀಡಂ ಪಾರ್ಕ್ ಇಂದ ಒಂದು ಬಸ್ ನಲ್ಲಿ ಹತ್ತಿಸಿಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಮಹಾದೇವ್, ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.